ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಪ್ರಪಂಚದಲ್ಲಿ ಕಡಲಿಗಿಂತ ವಿಶಾಲವಾದ್ದು ಯಾವುದು ಗೊತ್ತಾ? ತಂದೆಯ ಹೆಗಲು, ತಾಯಿಯ ಮಡಿಲು. ನಿಮ್ಮೆಲ್ರಿಗೂ ನಾನು ಪ್ರಪಂಚನ ಸಲಹೋ ದೇವರಾಗಿದ್ದರೆ ಒಂದು ಮಗುವಿಗೆ ಜನ್ಮ ಕೊಟ್ಟು ಅದನ್ನು ಸಾಕಿ ಸಲಹೆ ಸಂಸ್ಕಾರ ಕೊಟ್ಟಂಥ ಪ್ರತಿಯೊಬ್ಬ ತಂದೆ ತಾಯಿನೂ ದೇವರೇ ಶಿವಪ್ರಸಾದ್. ಆ ದೇವರಂತ ತಂದೆ ತಾಯಿಗೆ ನೋವು ಕೊಟ್ಟು 10 ದೇವಸ್ಥಾನ ಸುತ್ತಿದ್ರೆ ಏನ್ ಫಲ? ತಂದೆ ತಾಯಿಯರ ಯೋಗ್ಯತೆ ತಿಳಿದೆ 100 ಯಾಗ ಮಾಡಿದ್ರೆ ಏನು ಫಲ? ಶಿವಪ್ರಸಾದ್, ಮಕ್ಕಳು ಎಷ್ಟೇ ನೋವು ಕೊಟ್ಟರು ಯಾವ ತಂದೆ ತಾಯಿನೂ ಶಾಪ ಹಾಕೋಲ್ಲ ಶಿವಪ್ರಸಾದ್. ಆದರೆ ಕರ್ಮ ಅನ್ನೋದಿದೆಯಲ್ಲ, ಅದು ಅವರು ನೋವಲ್ಲಿ ಹಾಕುವಂಥ ಪ್ರತಿಯೊಂದು ಕಣ್ಣೀರಿನ ಹನಿ, ಅವರು ನೋವಲ್ಲಿ ಬಿಡುವಂಥ ಬಿಸಿ ಉಸಿರು ಎಲ್ಲವನ್ನು ಲೆಕ್ಕ ಹಾಕಿ ಮತ್ತೆ ತಿರುಗಿ ನಿಮಗೆ ಸಿಗೋ ಹಾಗೆ ಮಾಡುತ್ತೆ. ತಂದೆ ತಾಯಿ ಇಲ್ಲದೆ ಇರೋರು ಅನಾಥರಲ್ಲ ಶಿವಪ್ರಸಾದ್. ಆದರೆ ತಂದೆ ತಾಯಿ ಮಹತ್ವ ಗೊತ್ತಿಲ್ಲದೆ ಇರೋರು ಅನಾಥರು. ಭಗವಂತ, ಪ್ರತಿ ಸಾರಿ ನನ್ನ ಮುಂದೆ 2 ದಾರಿ ಇರುತ್ತೆ, ಆದರೆ ಇವಾಗಿರೋದು ಒಂದೇ ದಾರಿ. ಅಪ್ಪನ ಕಾಲಕ್ಕೆ ಬಿದ್ದು ನನ್ನ ಕ್ಷಮಿಸಪ್ಪ ಅಂತ ಕೇಳ್ಕೊಳ್ಳೋದು. ಆದರೆ ಈ ಹಾಳಾದ ಮುಖನ ಅವ್ರಿಗೆ ಹೇಗೆ ತೋರಿಸ್ಲಿ? ನಾನು ಅವ್ರ ಹತ್ರ ಕ್ಷಮಿಸು ಅಂತ ಕೇಳೋ ಅರ್ಹತೆನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಭಗವಂತ, ನನ್ನ ಅಪ್ಪನ ಹತ್ರ ಮಾತಾಡಬೇಕು, ನನ್ನ ತಪ್ಪಾಯ್ತು ಅಂತ ಹೇಳ್ಕೋಬೇಕು, ಕ್ಷಮಿಸಪ್ಪ ಅಂತ ಕೇಳಬೇಕು. ನೀನೇ ನನಗೆ ಧೈರ್ಯ ಕೊಡಬೇಕು, ನೀನೇ ನನಗೆ ದಾರಿ ತೋರಿಸ್ಬೇಕು. ಶಿವಪ್ರಸಾದ್, ತಪ್ಪು ಮಾಡಿದವರು ತಲೆ ಬಗ್ಗಿಸ್ಬೇಕೇ ಹೊರತು ತಪ್ಪನ್ನ ತಿದ್ಕೊಂಡವ್ರಲ್ಲ. ತಲೆ ಎತ್ತು ನೋಡು, ದಾರಿ ನಿನ್ ಕಣ್ಣು ಮುಂದೆನೇ ಇದೆ. ಶಿವು, ಏನಾಯ್ತು? ತೊಂದರೆ ಆಯ್ತು ಅನ್ಕಂದ? ಹೇಳಕಂದ? ಅಪ್ಪ, ನಾನು ನಿನ್ನ ಹತ್ರ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಪ್ಪ. ಹೇಳಮೇಲೆ ಚಪ್ಪ. ನನಗೇನು ನೋವಾಗಿಲ್ಲ ಕಣೋ, ನಾನು ಅದು ಯಾವಾಗಲೂ ಮರ್ತುಬಿಟ್ಟೆ. ನೀನು ನನ್ನ ಮಗ ಕಣೋ, ಯಾವಾಗೆಲ್ಲ ಅಳಬಾರ್ದು. ನೋಡು ನೀನು ಹೀಗತ್ರೆ ನನಗೂ ಅಳು ಬಂದ್ಬಿಡುತ್ತೆ ಕಣೋ. ನನಗೆ ಕ್ಷಮಿಸಿದ್ಯಾ ಅಲ್ವಾ? ಏನೋ ಕೋಪದಲ್ಲಿ ಒಂದು ಮಾತಂದಿದ್ಯಾ, ಅಷ್ಟಕ್ಕೆ ಇಷ್ಟೊಂದು ಗುರುತಿಯಲ್ಲಪ್ಪ. ಬೇಡ ಕಣ, ನೋಡು ನೀನು ನಗಬೇಕು. ಎಲ್ದರೆ ಚೆನ್ನಾಗಿ ಬಾರಿಸ್ಬಿಡ್ತೇನೆ. ಎಲ್ಲಿ ಅಪ್ಪ, ಐ ಆಮ್ ವೆರಿ ಸಾರಿ ಅಪ್ಪ. ಇನ್ನೊಂದು ಜೊತೆ ಹೀಗೆಲ್ಲ ಮಾಡಲ್ಲ ಅಪ್ಪ. ಸಾರಿ. ಭೂಮಿಗೆ ಬಂದ ಭಗವಂತ. ಆಯ್ತು ಸರ್, ನಮಗೂ ಬೇಡ ನಿಮಗೂ ಬೇಡ, 40 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ. ಮುಂದಿನ ವಾರ ಬರ್ತೀನಿ, ಮುಗಿಸ್ಬಿಡಮ್ಮ. ಹ್ಞೂ ಸರ್. ಹಾಂ
ಏನ್ ರಾಮಯ್ಯ ಸೈಡಿಗೆ ಬಂದು ಲಕ್ಷ ಲಕ್ಷ ಅಂತ ಮಾತಾಡ್ತಾ ಇದೀಯಾ? ಲಾಟ್ರಿ ಗಿಟ್ರಿ ಹೊಡಿತಾ? ಲಾಟ್ರಿ ನೀವು ಚಂದಾಗಿ ಹೇಳಿದ್ರಿ ಸರ್. ನಿಮ್ಮ ಹತ್ರ ಏನು ಸಹ ಮುಚ್ಚು ಮರೆ, ಊರಲ್ಲಿ ನಂದೊಂದು ಎಕರೆ ಜಮೀನಿತ್ತು, ಅದನ್ನು ಮಾರ್ತಾ ಇದ್ದೀನಿ ಸರ್. 40 ಲಕ್ಷಕ್ಕೆ ಫೈನಲ್ ಆಗದೆ. ಅಯ್ಯೋ ಯಾಕೆ ರಾಮಯ್ಯ, ಏನಾದ್ರು ಕಷ್ಟ ಬಂತ? ಕಷ್ಟ ಬಂದಿಲ್ಲ ಸರ್, ಬರಬಾರ್ದು ಅಂತ ಮಾರ್ತಾ ಇದ್ದೀನಿ. ಅಂದ್ರೆ ಅರ್ಥ ಆಗಲಿಲ್ವ ಸರ್? ಆಗ್ದಿರೋದಕ್ಕೆ ಅಂದ್ರೆ ಅಂದಿದ್ದು. ಸರ್, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ನೆನ್ನೆ ಮಾಡಿರೋ ಸಾಲಕ್ಕೆ ನಾಳೆ ಬಡ್ಡಿ ಕಟ್ತೀವಿ ಹೊರತು ಚೆನ್ನಾಗಿ ಬದುಕ್ಬೋದು ಅಂತ ಕನ್ಸು ಕೂಡ ಕಟ್ಟೋಕ್ಕಾಗೋಕ್ಕಿಲ್ವಲ್ಲ ಸರ್? ನಿಜ ರಾಮಯ್ಯ, ನಾವು ಹೀಗೆ ಇದ್ಬಿಟ್ರೆ ಮುಂದೆ ನಮ್ಮ ಜೀವನ? ಈ ವಿಷಯ ನನ್ನ ಮನ್ಸಿಗೆ ಬಂದಿದ್ಕೆ ಸರ್, ಇವತ್ತು ನಾನು ಹಾಳಾಗೋದ್ರೂ ಪರವಾಗಿಲ್ಲ, ನಾಳೆ ದಿವಸ ನನ್ನ ಮಕ್ಕಳು ನಾನು ಅನುಭವಿಸ್ತಿರೋ ನೋವನ್ನು ಅನುಭವಿಸ್ಬಾರ್ದು ಅಂತ ಊರಲ್ಲಿರೋ 1 ಎಕರೆ ಜಮೀನನ್ನ ಮಾರ್ಬಿಟ್ಟು ನನ್ನ ಮಕ್ಕಳನ್ನ ದೊಡ್ಡ ಸ್ಕೂಲಿಗೆ ಸೇರ್ಸೋಣ ಅಂತ ಸರ್. ದೊಡ್ಡ ಸ್ಕೂಲ? ಫೀಸು ದೊಡ್ಡದಾಗೆ ಇರುತ್ತಲ್ಲ ರಾಮಯ್ಯ. ಇರಲೇಬೇಕಲ್ಲ ಸರ್, ವಿದ್ಯೆನೇ ಆಸ್ತಿ ಅಲ್ವಾ ಸರ್? ಇವತ್ತು ನಮ್ಮ ಮಕ್ಕಳನ್ನ ನಾವು ಕಷ್ಟಪಟ್ಟು ಓದಿಸ್ಬಿಟ್ರೆ ನಾಳೆ ದಿವಸ ಅವ್ರು ದೊಡ್ಡ ಆಫೀಸರ್ಗಳಾಯ್ತಾರೆ ಸರ್. ಏನೋ ನಮ್ಮ ಕೈಲಾದಷ್ಟು ಮಾಡಬೇಕಲ್ಲ ಸರ್. ಇವತ್ತು ಚೆಂದಾಗಿದ್ದೀವಿ ಅಂದ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಬಿಟ್ರೆ ನಾಳೆ ದಿವಸ ನಮ್ಮ ಮಕ್ಕಳು ಬೇರೆ ಆಫೀಸರ್ಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಯ್ತದೆ ಸರ್. ಕಾಪಿ ಕೇಳ್ಕೊಂಡು ಬಂದ್ರಿ ಅನ್ಸುತ್ತೆ, ತಗೋಬತ್ತೀನಿ ಸರ್. ರಾಮಯ್ಯ ಹೇಳಿದ ನಿಜ ಅಲ್ವಾ? ಇವಾಗೇನೋ ನಾವು ಚೆನ್ನಾಗಿದ್ದೀವಿ, ಆದರೆ ಟೈಮು ಯಾವಾಗಲೂ ಹೀಗೆ ಇರಲ್ವಲ್ಲ. ನಾನು ಅನುಭವಿಸಿದ ಕಷ್ಟ ನನ್ನ ಮಕ್ಕಳು ಅನುಭವಿಸ್ಬಾರ್ದು. ನಾನು ಹೀಗೆ ಇದ್ದರೆ ನಾನು ಮಾಡಿರೋ ಸಾಲ ನಾಳೆ ನನ್ನ ಮಕ್ಕಳು ತೀರಿಸ್ಬೇಕಾಗತ್ತೆ. ಇಲ್ಲ ಇಲ್ಲ ಇಲ್ಲ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಇನ್ನೂ ಕಷ್ಟಪಟ್ಟು ದುಡಿಬೇಕು. ಭಗವಂತ ಹೇಳಿದ್ದಾನೆ, ನ್ಯಾಯವಾಗಿ ದುಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ. ನಾನು ಓವರ್ ಟೈಮ್ ಕೆಲಸ ಮಾಡ್ತೀನಿ, ನನ್ನ ಮಕ್ಕಳ ಭವಿಷ್ಯನ ಚೆನ್ನಾಗಿ ಕಟ್ಕೊಡ್ತೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲ್ಲ. ಇಂಟ್ರೆಸ್ಟ್ ಕಟ್ತಾ ಇರೋ ನಾನು ಇನ್ವೆಸ್ಟ್ ಮಾಡೋ ಲೆವೆಲ್ಗೆ ಬೆಳಿತೀನಿ. ಶಿವಪ್ರಸಾದ್, ಆಲ್ ದಿ ಬೆಸ್ಟ್. ಅಮ್ಮ, ನಂಗೆ ಇನ್ನೂ ಸಾಂಬಾರ್ ಬೇಕು. ಕಂದ, ನೀನು ಅನ್ನಕ್ಕೆ ಸಾಂಬಾರು ಹಾಕಿಸ್ಕೋತೀಯೋ ಅಥವಾ ಸಾಂಬಾರ್ಗೆ ಅನ್ನ ಹಾಕಿಸ್ಕೋತೀಯೋ? ಅಷ್ಟೊಂದು ಸಾಂಬಾರು ತಿನ್ನೋದು ಒಳ್ಳೇದಲ್ಲ ಕಣೋ. 2 ಹೊತ್ತಿಗೆ ಆಗೋಷ್ಟು ಮಾಡಿರ್ತೀನಿ, ನೀನು ಒಂದೇ ಹೊತ್ತಿಗೆ ಖಾಲಿ ಮಾಡಿಬಿಡ್ತೀಯಲ್ಲ. ಚೆ ಮಕ್ಕಳು ಊಟ ಮಾಡ್ಬೇಕಲ್ಲ, ಹಾಗನ್ಬಾರ್ದಮ್ಮ, ದೃಷ್ಟಿ ಆಗತ್ತೆ ಪಾಪ. ಏನ್ ತಾತ ಪಾಪ ಅಂತೆಲ್ಲ ಹೇಳ್ತಿದ್ದೀರಾ? ಇಷ್ಟು ದಿನ ನೀವೇ ತಾನೇ ಬೈತಿದ್ದು. ಸಾಂಬಾರು ನನಗೂ ಸ್ವಲ್ಪ ಬೇಕಾಗಿತ್ತು ಗಿರಿಜಮ್ಮ. ಸಾಂಬಾರು ತುಂಬ ರುಚಿಯಾಗಿದೆ. ಅಷ್ಟೇ ತಾನೇ ಮಾವ, ಬಡಿಸ್ತೀನಿ ತಗೊಳ್ಳಿ. ನೀವು ಒಬ್ಬರೇ ಅನ್ಸುತ್ತೆ ಈ ಮನೇಲಿ ನಾನು ಮಾಡಿದ ಅಡುಗೆನ ಹೊಗಳಿ ಆನಂದವಾಗಿ ತಿನ್ನೋದು. ಇನ್ನೂ ಕೆಲವರು ಇರ್ತಾರೆ, ಎಷ್ಟೇ ರುಚಿಯಾಗಿ ಬಡಿಸಿದ್ರು ತಟ್ಟೆ ಮುಂದೆ ಕುತ್ಕೊಂಡು ಲೆಕ್ಕ ಹಾಕ್ತಾ ಇರ್ತಾರೆ. ಸಿಕ್ತು, ಏನು ಲೆಕ್ಕ ಸಿಕ್ತು. ಯಾವ ಲೆಕ್ಕ ಅಪ್ಪ? ಹೇಳ್ತೀನಿ. ಈಗ ಸೀನಿಯಾರಿಟಿ ಮೇಲೆ ಬರೋಣ. ಮೊದಲು ಅಪ್ಪ, ಗಿರಿ, ಪ್ರಣಿ, ಸ್ಕಂದ, ನಿಮಗೆಲ್ಲ ಏನೇನು ಬೇಕು ಅಂತ ಒಂದು ಲಿಸ್ಟ್ ಬರ್ದಿಡಿ. ಈ ಸರಿ 100% ಕೊಡಿಸ್ತೀನಿ, ಮಿಸ್ಸೇ ಇಲ್ಲ. ಏನೋ ಶಿವು, ತಿರ್ಗಾ ಲಾಟ್ರಿ ಹೊಡಿತಾನ? ಏನು 5,000 ಅಥವಾ 50 ಲಕ್ಷನೋ? ಅದಲ್ಲಪ್ಪ, ಲಾಟ್ರಿಗೆಲ್ಲ ಆಸೆ ಪಡ್ತೀನ? ಭಗವಂತ ಏನು ಹೇಳಿದಾನೆ, ಸುಲಭವಾಗಿ ಬರೋ ದುಡ್ಡು ಅಪಾಯ ತರುತ್ತೆ, ಅದಕ್ಕೆ ದುಡಿಬೇಕು, ದುಡಿದು ಸಂಪಾದಿಸಬೇಕು, ಅದು ತಡವಾಗಿ ಬಂದರೂ ಅಡವಾಗಿ ಬರುತ್ತೆ ಅಂತ. ಅದೆಲ್ಲ ಸರಿ, ಈಗ ನೀವು ನಮ್ಮ ಆಸೆಗಳನ್ನೆಲ್ಲ ಕೇಳ್ತಾ ಇದ್ದೀರಲ್ಲ, ಒಂದ್ ವೇಳೆ ನಾವು ದೊಡ್ಡ ದೊಡ್ಡ ಆಸೆಗಳನ್ನ ಹೇಳಿದ್ರೆ ಹೇಗೆ ತೀರಿಸ್ತೀರಾ? ಗಿರಿ, ನಿನಗೆ ನನ್ನ ಬಗ್ಗೆನೇ ಅನುಮಾನನ? ಓ ಛೇ, ಏನ್ ಬೇಕು ನಿಮಗೆ ಕೇಳು. ನೀನು ಚಂದ್ರ ಲೇಔಟಲ್ಲಿ ಸೈಟ್ ಕೇಳಿದ್ರೆ ನಾನು ಚಂದ್ರಲೋಕದಲ್ಲಿ ಲೇಔಟ್ ಕೊಡಿಸ್ತೀನಿ. ಇನ್ನು ನಮ್ಮ ಪ್ರಣಿ ನಕ್ಷತ್ರಗಳ ಓಲೆ ಕೇಳಿದ್ರೆ ಆ ನಕ್ಷತ್ರಗಳನ್ನೆಲ್ಲ ಪೋಣಿಸಿ ಮಾಲೆ ಹಾಕಿಸ್ಬಿಡ್ತೀನಿ. ಇನ್ನು ನಮ್ಮ ಪಿತಾಜಿ ಅವರು ವಾಕಿಂಗ್ ಸ್ಟಿಕ್ ಕೇಳಿದ್ರೆ ಅವರೇ ಸಪರೇಟ್ ಆಗಿ ನಡೆಯಕ್ಕೆ ಒಂದು ವಾಕಿಂಗ್ ಸ್ಟ್ರೀಟೇ ಕಟ್ಟಿಸ್ಕೊಟ್ಬಿಡ್ತೀನಿ. ಅಪ್ಪ, ಯಾಕೆ ಇಷ್ಟು ಕೋಪ? ಯಾರೇನೇ ಕೇಳಿದ್ರು ನೀನ್ ಬೇರೆ ಕೊಡಿಸ್ತೀನಿ ಅಂತಿದ್ಯಾ. ನನಗ್ ರಿಮೋಟ್ ಕಾರೇ ಬೇಕು, ನೀನ್ ಅದನ್ನೇ ಕೊಡಿಸ್ಬೇಕು. ಬೇಡ ಮಗನೇ, ಚಿಕ್ಕ ವಯಸ್ಸಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೆಯಾ. ದೊಡ್ಡವನಾದ್ಮೇಲೆ ರಿಗ್ರೆಟ್ ಮಾಡ್ಬೇಕಾಗುತ್ತೆ. ನನ್ನ ಮಾತು ಕೇಳು, ರಿಮೋಟ್ ಕಾರ್ ಬೇಡ, ಒರಿಜಿನಲ್ ಕಾರೇ ಕೊಡಿಸ್ತೀನಿ. ಅಪ್ಪ, ನಂಗೆ ರಿಮೋಟ್ ಕಾರೇ ಬೇಕು, ಒರಿಜಿನಲ್ ಕಾರ್ ಬೇಡ. ಆಯ್ತು, ಒರಿಜಿನಲ್ ಕಾರ್ದು ಸ್ಟೇರಿಂಗ್ ಕಿತ್ತಾಕ್ಸ್ಬಿಟ್ಟು ಅಲ್ಲಿಗೆ ರಿಮೋಟ್ ಫಿಕ್ಸ್ ಮಾಡಿಸಿ ಕೊಡಿಸ್ತೀನಿ, ಓಕೆನಾ?
ಇದೆಲ್ಲ ಹೇಗ್ರಿ ಮಾಡ್ತೀರಾ? ಅಷ್ಟೊಂದು ದುಡ್ಡು ಎಲ್ಲಿದೆ ರೀ? ಗಿರಿ, ಹನಿ ಹನಿ ಸೇರಿದ್ರೆ ಹಳ್ಳ, ಅದೇ ಮನಿ ಮನಿ ಸೇರಿದ್ರೆ ಕಳ್ಳ. ಅಪ್ಪ ಅದಲ್ಲಪ್ಪ, ಮನಿ ಮನಿ ಸೇರಿಸಿ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಕ್ ಬಂದೆ. ಇದನ್ನೆಲ್ಲ ಮಾಡೋದಕ್ಕೆ ಜಸ್ಟ್ 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 10 years ಬೇಕಾಗುತ್ತೆ ಅಷ್ಟೇ. ಪ್ರತಿ ವರ್ಷ ಕೂಡಿಡೋ ದುಡ್ಡನ್ನ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಆ ಇನ್ವೆಸ್ಟ್ಮೆಂಟು ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಕನ್ವರ್ಟ್ ಆಗಿದ ಕೂಡಲೇ ನೀವು ಕೇಳಿದ್ದನ್ನೆಲ್ಲ ಠಕ 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 ಅಂತ ಕೊಡಿಸ್ಬಿಡ್ತೀನಿ. ಏನು ಶೇರ್ ಮಾರ್ಕೆಟಾ? ಅಯ್ಯೋ ದಡ್ಡ ಶೇರ್ ಮಾರ್ಕೆಟ್ ನಂಬ್ಕೊಂಡ್ರೆ ಬರೀ ಸೇವೆ. ಅದು 10 ವರ್ಷ ಬೇಕಂತೆ ಕೊಡ್ಸಕ್ಕೆ, ಅದಕ್ಕೆ ಇವರೇ ಬೇಕು. ಅಪ್ಪ ಬೇ ಡ್ಯಾಡಿ, ಓ ಮೈ ಡ್ಯಾಡಿ, ಓ ಮೈ ಕಿಡ್ಸ್ ಕಿಡ್ಸ್, ಏಯ್ ಓ ಮೈ ಹಾಫ್ ಶರ್ಟ್ ಹಾಫ್. ಓ ಛೇ, ಆಲ್ ದ ಬಾಡೀಸ್ ಈ ಬಾಡಿನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಇರಲಿ, ಇನ್ನು 10 ವರ್ಷ ಉಸಿರುಗಟ್ಟಿ ದುಡಿತೀನಿ. ನನ್ನ ಮಾತನ್ನ ಯಾರು ನಂಬ್ತಾನೆ ಇಲ್ಲ ಭಗವಂತ. ಅಲ್ಲ, ನೀನೇ ತಾನೇ ಹೇಳಿದ್ದು ಸಕ್ಸಸ್ಸು ನಿಧಾನವಾಗಿ ಬಂದರೂ ಪ್ರಧಾನವಾಗಿ ಬರುತ್ತೆ ಅಂತ. ಇರಲಿ, ನಾನು 10 ವರ್ಷ ಆದರೂ ಪರವಾಗಿಲ್ಲ, ಕಾಯ್ತೀನಿ, ನ್ಯಾಯವಾಗಿ ದುಡ್ತೀನಿ. ಎಸ್. ದುಡ್ಡು ಮಾಡ್ಕೊಳಕ್ ಹೋಗಿ ಅಮೂಲ್ಯವಾದ ಕ್ಷಣಗಳು ಹಾಳಾಗೋ ಥರ ಆಗಬಾರ್ದು ಶಿವಪ್ರಸಾದ್. ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಕ್ಷಣದಲ್ಲಿ ದುಡಿಯೋ ದುಡ್ಡು ತಪ್ಪು ಅಂತ ನೀನೇ ತಾನೇ ಹೇಳಿದ್ದು. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಡ್ತೀನಿ, ನ್ಯಾಯವಾಗಿ ದುಡಿತೀನಿ, ನನ್ನ ಹೆಂಡತಿ ಮಕ್ಕಳನ್ನ ಸೆಟ್ಲ್ ಮಾಡಿಸ್ತೀನಿ. ನಮ್ಮ ಮನೆಯವ್ರು ನನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ. ನೀನು ನನ್ನ ನಂಬ್ತಿಲ್ಲ, ಅಷ್ಟೇ ಸಾಕು. ನಾನು ನಂಬಲ್ಲ. ಭಗವಂತ ಏನ್ ಹೀಗೆ ಹೇಳ್ತಾ ಇದೆಯಾ? ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು. ಇವತ್ತಿನ ಕೆಲಸ ನಾಳೆಗೆ ಮಾಡ್ತೀನಿ ಅಂತ ಹೇಳೋನ್ನ ನಾನು ಹೇಗೆ ನಂಬಲಿ? ಭಗವಂತ, ಯು ಆರ್ ಟೋಟಲಿ ಮಿಸ್ಟೇಕನ್. ನಾನು ಇವತ್ತು ಮಾಡೋ ಕೆಲಸನ ನಾಳೆಗೆ ಪೋಸ್ಟ್ಪೋನ್ ಮಾಡ್ತಾ ಇಲ್ಲ. ನಾಳೆ ಮಾಡೋ ಕೆಲಸಗಳಿಗೆ ಇವತ್ತಿಂದನೇ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಫ್ಯೂಚರಲ್ಲಿ ಆಗೋ ಕನ್ಸ್ಟ್ರಕ್ಷನ್ಗೆ ಈಗಲಿಂದನೇ ಫೌಂಡೇಶನ್ ಹಾಕ್ತಾ ಇದ್ದೀನಿ. ಭವಿಷ್ಯದ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದೆ ಅನ್ಸುತ್ತೆ. ಭಗವಂತ, ಈ ಭೂಲೋಕದಲ್ಲಿ ಫ್ರೀ ಆಗಿ ಸಿಗೋದು ಅಂದ್ರೆ ಕನಸುಗಳನ್ನ ಕಟ್ಕೊಳ್ಳೋದು ಮಾತ್ರ. ಅದಕ್ಕೆ ಡಿಸೈನ್ ಆಗಿ ಕನಸುಗಳನ್ನ ಕಟ್ಕೊಳ್ತಾ ಇದ್ದೀನಿ. ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕೆ ಹೊಡ್ತಾ ಇದ್ದೀನಿ. ಇದು ನಿನಗೆಲ್ಲ ಅರ್ಥ ಆಗಲ್ಲ ಬಿಡು. ಯಾಕೆಂದ್ರೆ ಗಣೇಶ, ಸುಬ್ರಹ್ಮಣ್ಯ ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ. ಅವ್ರ ಪಾಡ್ಗೆ ಅವ್ರವ್ರ ಕೆಲಸ ನೋಡಿಕೊಂಡು ಆರಾಮಾಗಿದ್ದಾರೆ. ಒಂದು ವೇಳೆ ಅವ್ರಿಗೇನಾದರೂ ಬೇಕು ಅಂತ ಕೇಳಿದ್ರು ನೀನು ಸುಮ್ಮನೆ ಕಣ್ಣು ಮುಚ್ಕೊಂಡು ಹೀಗೆ ಮಾಡಿದ್ರೆ ಸಾಕು, ಠಕ 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 ಅಂತ ಅವ್ರಿಗೆ ಸಿಕ್ಬಿಡುತ್ತೆ. ಅದಕ್ಕೆ ಅವ್ರ ಭವಿಷ್ಯದ ಬಗ್ಗೆ ನಿನಗೆ ಯೋಚನೆನೇ ಇಲ್ಲ. ಆದರೆ ನಮ್ದು ಹಾಗಾಗಲ್ವೇ? ಮಕ್ಕಳು ಸ್ಕೂಲ್ಗೆ ಲಕ್ಷ ಫೀಸ್ ಕಟ್ಟಬೇಕು, ಅದಕ್ಕೆ ಸಾಲ ಮಾಡಬೇಕು. ಅವರು ಓದು ಮುಗಿಯೋವರೆಗೂ ಚೆನ್ನಾಗಿ ಓದಿಸ್ಬೇಕು, ಅದಕ್ಕೆ ಸಾಲ ಮಾಡಬೇಕು. ಓದು ಮುಗಿದ ಮೇಲೆ ಅವ್ರನ್ನ ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು, ಅದಕ್ಕೂ ಸಾಲ ಮಾಡಬೇಕು. ಕಡೆಗೆ ಆ ಸಾಲಗಳನ್ನೆಲ್ಲ ತೀರ್ಸಕ್ಕೆ ಮತ್ತೆ ಸಾಲ ಮಾಡಬೇಕು. ಇದೊಂಥರ ಚಕ್ರ ಇದ್ದಂಗೆ. ಅಲ್ಲೇ ಹುಟ್ತೀವಿ, ಅಲ್ಲೇ ತಿರುಗ್ತೀವಿ, ಕಡೆಗೆ ಅಲ್ಲೇ ಸಾಯ್ತೀವಿ. ಬಟ್ ವಾಟ್ ಎವರ್ ಇಟ್ ಈಸ್ ಭಗವಂತ, ನೋಡ್ತಾ ಇರು, ಶಿವಪ್ರಸಾದ್ ತನ್ನ ಫ್ಯಾಮಿಲಿನ ಒಂದಲ್ಲ ಒಂದು ದಿನ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾನೆ ಅಂತ. ನೋಡ್ತೀನಿ ಶಿವಪ್ರಸಾದ್. ಬರೀ ನೋಡೋದು ಮಾತ್ರ ಅಲ್ಲ, ತಪ್ಪುಗಳಿದ್ರೆ ತಿದ್ದೋ ಪ್ರಯತ್ನನೂ ಮಾಡ್ತೀನಿ. ನೋ, ನಾಟ್ ಅಟ್ ಆಲ್. ನಾನು ನಿನಗೆ ಆ ಚಾನ್ಸೇ ಕೊಡಲ್ವೇ? ಯಾಕೆಂದ್ರೆ ನಾನು ನೀನು ಹೇಳಿದಾಗೆ ನ್ಯಾಯವಾಗಿ, ನಿಯತ್ತಿಂದ, ಪ್ರಾಮಾಣಿಕವಾಗಿ ಧರ್ಮದ ದಾರಿಯಲ್ಲೇ ನಡೀತಾ ಇದ್ದೀನಿ. ನೋಡ್ತಾ ಇರು, ನನ್ನ ಪರ್ಫಾರ್ಮೆನ್ಸ್ ನೋಡಿ ವಾಟ್ ಎ ಪರ್ಫಾರ್ಮೆನ್ಸ್ ಅಂತ 100ಕ್ಕೆ 100 ಕೊಡ್ತೀಯ. ವಾಟ್ ಯು ಸೇ ಭಗವಂತ? ಜಸ್ಟ್ ಪಾಸ್ ಆಗೋ ಕ್ಯಾಂಡಿಡೇಟ್ ನಾನು 100ಕ್ಕೆ 100 ಅಂತೆಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ಬಿಟ್ನಾ? ಅದಕ್ಕೆ ಭಗವಂತ ಬೇಜಾರು ಮಾಡ್ಕೊಂಡು ಹೊಟ್ಟೋದ್ನ? ಇಲ್ಲ, ಆ ಕಾನ್ಫಿಡೆನ್ಸ್ ನನಗೆ ಕೊಟ್ಟಿದ್ದೇ ಭಗವಂತ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ದಿಸ್ ಇಸ್ ಕಾನ್ಫಿಡೆನ್ಸ್. ನಾನು ಹೀಗೆ ಇರ್ತೀನಿ. ಬೆಲೆಗಳೆಲ್ಲ ಗಗನಕ್ಕೇರ್ಬಿಡ್ತು. ಅಬ್ಬಬ್ಬಬ್ಬ, 80ರ ವಯಸ್ಸಿನಲ್ಲೂ ಚಾಂಪಿಯನ್ಶಿಪ್ ಗಿಟ್ಟಿಸಿದ ಬಾಕ್ಸರ್
ಅಯ್ಯೋನ ರಾಮ ಕೃಷ್ಣ ಅಂತ ಮನೇಲಿ ಸುಮ್ಮನೆ ಕೂತ್ಕೊಂಡಿರೋದು ಬಿಟ್ಬಿಟ್ಟು ಈ ವಯಸ್ಸಲ್ಲಿ ಇದು ಬೇಕಾಗಿತ್ತಾ? ಕುಸ್ತಿ ಅಂತೆ, ಕುಸ್ತಿ. ತಾತ, ನಮ್ಮ ಎನರ್ಜಿ ತೋರ್ಸೋಕ್ಕೆ ಏಜ್ ಮುಖ್ಯ ಅಲ್ಲ, ಒಳ್ಳೆ ಸ್ಟೇಜ್ ಇರಬೇಕು ಅಂತ ನಮ್ಮ ಕನ್ನಡ ಲೆಕ್ಚರ್ ಹೇಳ್ತಿದ್ರು. ಹೌದಮ್ಮ ನೀನು ಹೇಳೋದು ನಿಜ. 60 ವಯಸ್ಸಾದರೆ ಏನೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ, ಆದರೆ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಹೌದು ಮಾವ. ಆದರೆ ಇತ್ತೀಚೆಗೆ ತಲೆ ಮೇಲೆ 2 ಬಿಳಿ ಕೂದಲು ಬಂದ್ಬಿಟ್ರೆ ಸಾಕು, ತಮಗೆ ವಯಸ್ಸಾಗೋಯ್ತು ಅಂತ ಜನ ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಅದು ಹಾಗೇಗಿರಿ, ಈ ಜನಗಳೇ ಹಾಗೆ. ಮಕ ಬೆಳ್ಳಗಿರ್ಬೇಕಂತೆ, ಕೂದಲು ಕಪ್ಪಿಗಿರ್ಬೇಕಂದ್ರೆ ಅದು ಬದಲು ಆದರೆ ಬಾಯ್ ಬಡ್ಕತಾರಂತೆ. ಈ ಕಪ್ಪು ಬಿಳುಪಿನ ಕಾಳಗ ನಮ್ಗೆ ಯಾಕೆ? ಮೊದಲೇ ಆಫೀಸಿಗೆ ಲೇಟ್ ಆಯಿತು. ಇವತ್ತು ಅಮ್ಮ ನಿನ್ನ ಫೇವ್ರೆಟ್ ದೋಸೆ ಮಾಡಿದ್ದಾಳೆ. ಅಯ್ಯೋ, ದೋಸೆ ತಿನ್ನಕ್ಕೆಲ್ಲ ಟೈಮ್ ಇರುತ್ತೋ ಇಲ್ವೋ, ಆಫೀಸಲ್ಲಿ ಅಷ್ಟೊಂದು ಕೆಲಸ. ಅಪ್ಪ, ನೀವಿವತ್ತು ಮನೆಗೆ ಬೇಗ ಬರ್ತೀರಾ? ಯಾಕಮ್ಮ ಪ್ರಣಿ? ನಾನು ಆಗ್ಲೇ ಹೇಳೋದ್ನಲ್ಲ, ನನಗೆ ಪ್ರಬಂಧ ಬರೆಯೋದಿದೆ, ನೀವು ಹೆಲ್ಪ್ ಮಾಡಬೇಕು ಅಂತ. ಓ ಅದಾ? ಇವತ್ತಿಲ್ಲ ಅಂದ್ರೆ ನಾಳೆ ಬರ್ಕೊಡ್ತೀನಿ. ಕಾಂಪಿಟೇಷನ್ಗೆ ಇನ್ನೂ ಟೈಮ್ ಇದೆಯಲ್ಲ. ಅಪ್ಪ, ನೀನು ಅಕ್ಕಂಗೆ ನಾಳೆ ಪ್ರಬಂಧ ಬರ್ಕೊಡು, ಆದ್ರೆ ಇವತ್ತು ಬೇಗ ಬಾ, ನನ್ನ ಜೊತೆ ಕ್ರಿಕೆಟ್ ಆಡ್ಬೇಕು ನೀನು. ಆಫೀಸಲ್ಲಿ ಫುಟ್ಬಾಲ್ ಆಗಿರೋ ಅಪ್ಪನ್ನ ಕ್ರಿಕೆಟ್ ಆಡಕ್ಕೆ ಕರೀತಾ ಇದೆಯಾ? ಇವತ್ತು ತುಂಬ ಲೇಟ್ ಆಗುತ್ತೆ ಮಗನೇ. ನಾಳೆ ಖಂಡಿತ ನಿನ್ನ ಜೊತೆ ಆಡ್ತೀನಿ, ಓಕೆ? ರೀ, ಯಾಕ್ರಿ ಪ್ರತಿದಿನ ಎಲ್ಲದಕ್ಕೂ ನಾಳೆ ನಾಳೆ ಅಂತ ಹೇಳ್ತಿರ್ತೀರಾ? ಇತ್ತೀಚೆಗೆ ಆಫೀಸ್ ಕೆಲಸನ ಮನೆಗೂ ತರ್ತಿದ್ದೀರಾ, ರಾತ್ರಿ ಎಲ್ಲ ಫೈಲ್ ನೋಡ್ಕೊಂಡು ಕೂತಿರ್ತೀರಾ. ಯಾಕ್ರಿ ಇಷ್ಟು ಬಿಡ್ವಿಲ್ದೆ ಕೆಲಸ ಮಾಡ್ತಿದ್ದೀರಾ? ಗಿರಿ, ಆ್ಯಕ್ಚುಲಿ ಆಫೀಸಿಗೆ ಟೈಮ್ ಆಯಿತು, ಆದರೂ 5 ನಿಮಿಷ ಟೈಮ್ ಮಾಡಿಕೊಂಡು ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ದುಡಿಯೋ ವಯಸ್ಸಲ್ಲಿ ಚೆನ್ನಾಗಿ ದುಡ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ದುಡ್ಡು ಮಾಡಿದ್ರೇ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರೋದು. ಅದಕ್ಕೆ ಈಗಲಿಂದಲೇ ಕಷ್ಟಪಡ್ತಿರೋದು. ಲೇ ದಡ್ಡ, ನಾನು ನಿನ್ನ ಹಾಗೆ ನನ್ನ ವಯಸ್ಸಿನಲ್ಲಿ ದುಡಿಮೆ ಅಂತ ಹೆಂಡತಿ ಮಗನ ಜೊತೆ ಕಾಲ ಕಳೆಯೋಕ್ಕಾಗಲಿಲ್ಲ. ಈಗ ಅದನ್ನೆಲ್ಲ ನೆನೆಸ್ಕೊಂಡು ಕೊರಗ್ತಾ ಇದ್ದೀನಪ್ಪ. ಅಲ್ವಾ ಶಿವು? ಈಗ ಮಕ್ಕಳ ಜೊತೆ ಆಟ ಆಡದೆ ಇನ್ನು 10 ವರ್ಷ ಆದಮೇಲೆ ಆಟ ಆಡ್ತೀನಿ ಅಂದರೆ ಕಾಲ ನಮಗೋಸ್ಕರ ಕಾಯುತ್ತೇನೋ? ನೋಡೋ, ಈಗಿನ ಕಾಲದ ಮಕ್ಕಳು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಾಗಿ ಒಳ್ಳೆ ಬಸಳೆ ಸೊಪ್ಪು ಬೆಳೆದು ಬಿಡ್ತಾರಪ್ಪ. ಆಗ ಇವ್ರಗಳ ಜೊತೆ ಆಟ ಆಡೋಕ್ಕಾಗತ್ತಾ? ನೋಡೋ, ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಬೇಕಪ್ಪ. ಅಪ್ಪ, ಲೈಫಲ್ಲಿ ಬರೋದು ಒಂದೇ ಸೀಸನ್ನು. ಆ ಸೀಸನ್ನಲ್ಲೇ ನಾವು ದುಡ್ಕೊಂಡ್ಬಿಡ್ಬೇಕು. ಬರಲಾ? ರೀ, 1 ನಿಮಿಷ. ಇವತ್ತು ವ್ಯಾನ್ ಬಾಬಣ್ಣ ರಜಾ. ಸ್ಕಂದನ್ನ ನೀವು ಆಫೀಸ್ ಹೋಗ್ತಾ ಹಾಗೆ ಸ್ಕೂಲಿಗೆ ಡ್ರಾಪ್ ಮಾಡಿಬಿಡ್ರಿ. ನಾನು ಇವತ್ತು ಅಪ್ಪನ ಜೊತೆ ಹೋಗ್ತೀನಿ. ಮಗನೇ, ಬೇಜಾರು ಮಾಡ್ಕೋಬೇಡ. ನಿನ್ನ ಸ್ಕೂಲಿಗೆ ಬಿಟ್ಟು ನಾನು ಆಫೀಸ್ಗೆ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ. ನಾಳೆ ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ, ಓಕೆ? ನೀನೇ ಡ್ರಾಪ್ ಮಾಡ್ಬಿಡು. ಬಾಯ್. ರೀ, ಅಮ್ಮ ಬಾಯ್, ತಾತ ಬಾಯ್. ಆಯ್ತಮ್ಮ. ಕಂದ, ನೀನೇನು ಬೇಜಾರು ಮಾಡ್ಕೋಬೇಡ, ನಾನೇ ನಿನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಸಂಸಾರವೆಂಬ ಹೂವಿನ ಗಿಡದಲ್ಲಿ ಅರಳಿದ ಹೂಗಳು ನಾವು. ಸಂಸಾರವೆಂಬ ಮೆತ್ತಿಗ ಕೈ ಹಿಡ್ಕ. ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಹಠ ಮಾಡ್ತಿದ್ನಂತಪ್ಪ. ಹೌದಾ? ನಿಮ್ ತಂದೆಯವ್ರು ಸುಮ್ಮನೆ ಇರ್ತಿದ್ರಾ? ಸುಮ್ಮನಿರ್ತಿರ್ಲಿಲ್ಲ, ಮತ್ತೆ ರಪ ಅಂತ ಬಾರಿಸೋರು. ಏನು ನಿಮ್ ತಾತನ್ ಕರ್ಕೊಂಡ್ ಬಂದಿದ್ಯಾ? ಏನಿದೆ ಟಿಫನ್ ಬಾಕ್ಸ್ ಅಲ್ಲೇ? ಸ್ಕಂದ, ಯಾರೋ ಈ ಹುಡುಗ? ನಿನ್ ಫ್ರೆಂಡಾ? ಇಲ್ಲ ತಾತ, ಇವನ್ ಕೆಟ್ಟವನು. ನಾನು ಈ ರೋಡಲ್ಲಿ ಬರ್ಬೇಕಾದ್ರೆ ಎಲ್ಲ ನನ್ನ ತಲೆ ಮೇಲೆ ಹೊಡೆಯೋದು, ಸತಾಯಿಸೋದೆಲ್ಲ ಮಾಡ್ತಿರ್ತಾನೆ ತಾತ ಇವನು. ಹೇ ಕಂದ, ನಿಮ್ಮ ತಂದೆ ತಾಯಿ ಇದೇನಾ ನಿನಗೆ ಬುದ್ಧಿ ಕಲಿಸಿರೋದು? ನೋಡೋ, ಇನ್ನೊಂದು ಸತಿ ನನ್ನ ಮಗನ ತಂಟೆ ಬಂದ್ರೆ ತಾತ, ಅಣ್ಣಂಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಅಣ್ಣನ? ಯಾರೋ ನಿಮ್ಮಣ್ಣ? ನಾನೇ. ಏರೇ ಯಾರ್ದು ಗೊತ್ತಾ? ನಂದೇ. ಏಯ್, ನನ್ ಸುದ್ದಿಗೆ ಬಂದ್ರೆ ಸುಮ್ನಿರ್ತೀನಿ, ಅದೇ ನಮ್ ತಾತನ್ ಸುದ್ದಿಗೆ ಬಂದ್ರೆ ಆಗ್ಲೂ ಸುಮ್ನಿರ್ತೀನಿ. ಆದ್ರೆ ನಮ್ ತಾತ ಸುಮ್ನಿರಲ್ಲ. ಮೂಳೆನ ಲಟಕ ಪಟಕ ಅನ್ಸ್ಬಿಡ್ತಾರೆ. ಹುಷಾರ್. ಯಾಕೋ ಸುಳ್ಳು ಹೇಳ್ತೀಯಾ? ನಾ ಸುಮ್ಮನೆ ಇದ್ದೀನಲ್ಲೋ. ಹೌದಾ?
ಹಂಗಾರೆ ನಮ್ಮ ತಾತರು ಸುಮ್ಮನೆ ಇರಲ್ಲ. ತಾತ ಯಾರೋ ಅವನು ಕುರುಕ್ಷೇತ್ರದಲ್ಲಿ ಬರೋ ದುಶ್ಯಾಸನ ಇದ್ದಾಗಿದ್ದಾನೆ. ಮನೇಲಿ ಬೇರೆ ಹೇಳಿ ಬಂದಿಲ್ಲ. ಏನೋ ಮೊಮ್ಮಗನೇ, ಏನಾಯ್ತಾ? ಇವನು ನನ್ನ ನೋಡಕ್ಕೆ ಅವ್ರ ತಾತನ್ ಕರ್ದ, ಅದಕ್ಕೆ ಅವ್ರನ್ನ ನೋಡಕ್ಕೆ ನಾನು ನಿನ್ನನ್ ಕರ್ದೆ. ಏಯ್, ಏನೋ ಈ ವಯಸ್ಸಿನಲ್ಲಿ ನಿನಗಿದೆಲ್ಲ ಬೇಕಾ? ಇಲ್ಲ ಬೇಕಾ? ಅಯ್ಯೋ, ಬೆಳಗ್ಗೆ ಯಾರ ಮಕ್ಕ ನೋಡ್ಕೊಂಡು ಎದ್ನಪ್ಪ ನಾನು.